ನಮಸ್ಕಾರ ಸ್ನೇಹಿತರೆ, ನಾವು ಜಗತ್ತಿನ ಅತಿದೊಡ್ಡ ಶ್ರೀಮಂತರು ಎಂದರೆ ಕೇವಲ ಎಲಾನ್ ಮಸ್ಕ್, ಜೆಫ್ ಬೆಜೋಸ್ ಅಥವಾ ಮಾರ್ಕ್ ಜುಕರ್ಬರ್ಗ್ ಅಂದುಕೊಂಡಿದ್ದೇವೆ. ಆದರೆ ಸತ್ಯ ಏನೆಂದರೆ ಇವರೆಲ್ಲ ಆಸ್ತಿ ಒಟ್ಟಿಗೆ ಸೇರಿಸಿದರೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಲಿರುವ ಒಂದು ರಹಸ್ಯ ಕುಟುಂಬದ ಸಂಪತ್ತಿನ ಅರ್ಧದಷ್ಟು ಸಹ ಮುಟ್ಟಲು ಸಾಧ್ಯವಿಲ್ಲ. ಜಗತ್ತಿನ ಅಧಿಕೃತ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ ಇವರ ಹೆಸರು ಎಂದಿಗೂ ಇರುವುದಿಲ್ಲ. ಆದರೆ ಇಡೀ ಜಗತ್ತಿನ ಯುದ್ಧಗಳು, ಬ್ಯಾಂಕಿಂಗ್ ವ್ಯವಸ್ಥೆ, ತೈಲ ಮಾರುಕಟ್ಟೆ ಮತ್ತು ನೀವು ತಿನ್ನುವ ಆಹಾರದಿಂದ ಹಿಡಿದು ಬಳಸುವ ಕರೆನ್ಸಿಯವರೆಗೂ ಪ್ರತಿಯೊಂದು ತೆರೆಯ ಮರೆಯಿಂದ ನಿಯಂತ್ರಿಸುವ ಆ ಜಾಗತಿಕ ಅಧಿಪತಿಗಳು ಯಾರು? ಇವತ್ತಿನ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಜಗತ್ತಿನ ಟಾಪ್ 5 ಅತಿದೊಡ್ಡ ರಾಜಮನೆತನ ಮತ್ತು ಬಿಲಿಯನೇರ್ ಕುಟುಂಬಗಳ ಇಂಚಿಂಚು ಆರ್ಥಿಕ ಸಾಮ್ರಾಜ್ಯ, ರಹಸ್ಯ, ಇತಿಹಾಸ ಮತ್ತು ಕರಾಳ ಸತ್ಯಗಳನ್ನು ನೋಡೋಣ. ಶ್ರೀಮಂತಿಕೆ ಎಂದರೆ ಕೇವಲ ಒಂದು ಕಂಪನಿಯ ಸ್ಟಾಕ್ ಮಾರ್ಕೆಟ್ ಶೇರ್ ಅಲ್ಲ. ಅಸಲಿ ಶ್ರೀಮಂತಿಕೆ ಎಂದರೆ ತಲೆಮಾರುಗಳಿಂದ ರಹಸ್ಯವಾಗಿ ಬೆಳೆದುಕೊಂಡು ಬಂದಿರುವುದು. ಯಾವುದೇ ಸರ್ಕಾರದ ಕಾನೂನುಗಳಿಗೆ ಸಿಗದ ಅಪಾರ ಸಂಪತ್ತು ಮತ್ತು ಜಾಗತಿಕ ರಾಜಕೀಯವನ್ನು ತಮಗೆ ಬೇಕಾದಂತೆ ತಿರುಗಿಸುವ ಪ್ರಾಮುಖ್ಯ ಅಧಿಕಾರ. ಇವತ್ತಿನ ಜಗತ್ತಿನಲ್ಲಿ ಕೆಲವು ಕುಟುಂಬಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದರೆ ಅವುಗಳ ಆಸ್ತಿಯನ್ನು ಬಿಲಿಯನ್ಗಳಲ್ಲಿ ಅಲ್ಲ, ಬದಲಿಗೆ ಟ್ರಿಲಿಯನ್ ಡಾಲರ್ಗಳಲ್ಲಿ ಲೆಕ್ಕ ಹಾಕಬೇಕಾಗುತ್ತದೆ. ಈ ಕುಟುಂಬಗಳು ತಮ್ಮ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದವು, ಅವುಗಳ ಸೀಕ್ರೆಟ್ ಬಿಸಿನೆಸ್ ಮಾಡೆಲ್ ಏನು ಮತ್ತು ಅವು ಜಗತ್ತನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಜಗತ್ತಿನ 5ನೇ ಅತಿದೊಡ್ಡ ಶ್ರೀಮಂತ ಕುಟುಂಬ ಎಂದರೆ ಅದು ಅಮೆರಿಕದ ವಾಲ್ಟನ್ ಕುಟುಂಬ. ಇವರ ಶ್ರೀಮಂತಿಕೆ ಅಡಿಪಾಯ ನಿಂತಿರುವುದು ಇಡೀ ಜಗತ್ತಿನ ಅತಿದೊಡ್ಡ ರಿಟೇಲ್ ಸರಣಿಯಾದ ವಾಲ್ಮಾರ್ಟ್ ಮೇಲೆ. 1962ರಲ್ಲಿ ಸ್ಯಾಮ್ ವಾಲ್ಟನ್ ಎಂಬ ಒಬ್ಬ ಸಾಧಾರಣ ವ್ಯಕ್ತಿ ಅಮೆರಿಕದ ಅರ್ಕಾನ್ಸಸ್ ನಲ್ಲಿ ಒಂದು ಸಣ್ಣ ರಿಯಾಯಿತಿ ಅಂಗಡಿಯನ್ನು ಆರಂಭಿಸಿದಾಗ ಇತಿಹಾಸ ಸೃಷ್ಟಿಯಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಸ್ಯಾಮ್ ವಾಲ್ಟನ್ ಅವರ ಕಡಿಮೆ ಬೆಲೆ ಹೆಚ್ಚು ಮಾರಾಟ ಎಂಬ ಬಿಸಿನೆಸ್ ಸ್ಟ್ರಾಟಜಿ ಇಡೀ ಅಮೆರಿಕದ ಗ್ರಾಹಕ ಸಂಸ್ಕೃತಿಯನ್ನೇ ಬದಲಾಯಿಸಿತು. ಇವತ್ತಿನ 2026 ಅಂಕಿ ಅಂಶಗಳ ಪ್ರಕಾರ ವಾಲ್ಟನ್ ಕುಟುಂಬದ ಒಟ್ಟು ನಿವ್ವಳ ಮೌಲ್ಯ ಬರೋಬ್ಬರಿ $260 ಬಿಲಿಯನ್ ಗಿಂತಲೂ ಹೆಚ್ಚು. ವಾಲ್ಮಾರ್ಟ್ ಜಗತ್ತಿನಾದ್ಯಂತ 10,500ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ಹೊಂದಿವೆ ಮತ್ತು ಇದರಲ್ಲಿ 21 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಾರೆ. ಈ ಕುಟುಂಬದ ಸಂಪತ್ತು ಪ್ರತಿ ಗಂಟೆಗೆ ಬರೋಬ್ಬರಿ $1.5 ಮಿಲಿಯನ್ ವೇಗದಲ್ಲಿ ಬೆಳೆಯುತ್ತಾ ಹೋಗುತ್ತದೆ. ಇಷ್ಟು ದೊಡ್ಡ ಶ್ರೀಮಂತ ಕುಟುಂಬವಾದರೂ ಇವರ ಕುಟುಂಬದ ಹಿಂದಿನ ವಾರಸುದಾರರು ಅತ್ಯಂತ ಸರಳ ಜೀವನ ನಡೆಸುತ್ತಾರೆ. ಸ್ಯಾಮ್ ವಾಲ್ಟನ್ ಜಗತ್ತಿನ ಅತಿದೊಡ್ಡ ಬಿಲಿಯನೇರ್ ಆದ ಮೇಲೂ ಸಹ ಹಳೆಯ ಪಿಕಪ್ ಟ್ರಕ್ ಅನ್ನು ತಾವೇ ಚಲಾಯಿಸುತ್ತಿದ್ದರು. ಆದರೆ ಈ ಕುಟುಂಬದ ಅತಿದೊಡ್ಡ ರಹಸ್ಯವೆಂದರೆ ಅಮೆರಿಕದ ರಾಜಕೀಯ ಪಕ್ಷಗಳಿಗೆ ಇವರು ನೀಡುವ ಬಿಲಿಯನ್ ಗಟ್ಟಲೆ ಡಾಲರ್ ದೇಣಿಗೆ. ಇವರು ತಮಗೆ ಬೇಕಾದ ಕಾರ್ಪೊರೇಟ್ ತೆರಿಗೆ ನಿಯಮಗಳನ್ನು ತಾವೇ ರೂಪಿಸಿಕೊಳ್ಳುವಷ್ಟು ಪ್ರಭಾವಶಾಲಿಗಳು. ನಮ್ಮ 4ನೇ ಸ್ಥಾನದಲ್ಲಿ ಇರುವ ಕುಟುಂಬ ಅತ್ಯಂತ ನಿಗೂಢವಾದದ್ದು. ಇವರ ಹೆಸರು ಮಾರ್ಸ್ ಕುಟುಂಬ. ನೀವು ದಿನನಿತ್ಯ ತಿನ್ನುವ M&M's, ಸ್ನೀಕರ್ಸ್, ಮಾರ್ಸ್ ಬಾರ್, ಟ್ವಿಕ್ಸ್ ಮತ್ತು ಗ್ಯಾಲಕ್ಸಿ ಚಾಕೊಲೇಟ್ಗಳ ಅಸಲಿ ಮಾಲಕರು ಇವರೇ. 1911ರಲ್ಲಿ ಫ್ರಾಂಕ್ ಮಾರ್ಸ್ ತನ್ನ ಮನೆಯ ಅಡುಗೆ ಮನೆಯಲ್ಲಿ ಚಾಕೊಲೇಟ್ ತಯಾರಿಸಲು ಆರಂಭಿಸಿದಾಗ ಈ ಸಂಸ್ಥೆ ಜನ್ಮ ತಾಳಿತು. ಇವರ ಮಗ ಫಾರೆಸ್ಟ್ ಮಾರ್ಸ್ ಸೈನಿಕರಾಗಿ ಕರಗದ ಚಾಕೊಲೇಟ್ ಸೃಷ್ಟಿಸಿದಾಗ ಇವರ ಸಂಪತ್ತು ರಾಕೆಟ್ ವೇಗದಲ್ಲಿ ಬೆಳೆಯಿತು. ಮಾರ್ಸ್ ಇಂಕ್ ಎಂಬುದು ಜಗತ್ತಿನ ಅತ್ಯಂತ ದೊಡ್ಡ ಪ್ರೈವೇಟ್ ಕಂಪನಿಗಳಲ್ಲಿ ಒಂದಾಗಿದೆ. ಇದರ ಷೇರುಗಳು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಲ್ಲ. ಹಾಗಾಗಿ ಇವರು ತಮ್ಮ ಕಂಪನಿಯ ಆರ್ಥಿಕ ವರದಿಗಳನ್ನು ಯಾರಿಗೂ ಬಹಿರಂಗಪಡಿಸಬೇಕಾದ ಕಾನೂನು ಜವಾಬ್ದಾರಿ ಇಲ್ಲ. ಇವರ ಹಿಂದಿನ ಒಟ್ಟು ಆಸ್ತಿ ಸುಮಾರು $1,600 ಬಿಲಿಯನ್. ಆದರೆ ಆಶ್ಚರ್ಯಕರ ವಿಷಯವೆಂದರೆ ಇವರ ಅತಿ ದೊಡ್ಡ ಬಿಸಿನೆಸ್ ಕೇವಲ ಚಾಕೊಲೇಟ್ ಅಲ್ಲ, ಬದಲಿಗೆ ಇಡೀ ಜಗತ್ತಿನ ಸಾಕು ಪ್ರಾಣಿಗಳ ಆಹಾರ ಮತ್ತು ಆರೋಗ್ಯ ವ್ಯವಸ್ಥೆ. ಜಗತ್ತಿನ ಪ್ರಸಿದ್ಧ ಪೆಡಿಗ್ರಿ, ವಿಸ್ಕಾಸ್ ಮತ್ತು ರಾಯಲ್ ಕ್ಯಾನಿನ್ ಬ್ರ್ಯಾಂಡ್ಗಳು ಇವರದ್ದೇ ಆಗಿವೆ. ಮಾರ್ಸ್ ಕುಟುಂಬದ ಸದಸ್ಯರು ಮಾಧ್ಯಮಗಳ ಮುಂದೆ ಎಂದಿಗೂ ಬರುವುದಿಲ್ಲ. ಇವರ ಕುಟುಂಬದ ಪ್ರತಿಯೊಬ್ಬರು ವೈಯಕ್ತಿಕ ಸೆಕ್ಯೂರಿಟಿಗಾಗಿ ಅಮೆರಿಕದ ಮಾಜಿ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುತ್ತಾರೆ. ಇವರ ಮುಖ್ಯ ಆಫೀಸ್ ಎಲ್ಲಿದೆ ಎಂಬುದು ಸಹ ಅತ್ಯಂತ ರಹಸ್ಯವಾಗಿಡಲಾಗಿದೆ, ಏಕೆಂದರೆ ಇವರು ಯಾವುದೇ ರೀತಿಯ ಪಬ್ಲಿಸಿಟಿಯನ್ನು ಸಂಪೂರ್ಣವಾಗಿ ದ್ವೇಷಿಸುತ್ತಾರೆ. ನಮ್ಮ ಲಿಸ್ಟ್ ನಲ್ಲಿ 3ನೇ ಸ್ಥಾನದಲ್ಲಿರುವುದು ಯಾವುದೇ ಕಾರ್ಪೊರೇಟ್ ಕುಟುಂಬ ಅಲ್ಲ, ಬದಲಿಗೆ ಇಡೀ ದೇಶದ ಮಾಲೀಕತ್ವವನ್ನೇ ಹೊಂದಿರುವ ರಾಜಮನೆತನ. ಅದೇ ಸೌದಿ ಅರೇಬಿಯಾವನ್ನು ಆಳುವ ಅಲ್ ಸೌದ್ ಕುಟುಂಬ. 1932ರಲ್ಲಿ ಇಬ್ನ್ ಸೌದ್ ಇಡೀ ಸೌದಿ ಅರೇಬಿಯಾವನ್ನು ಒಂದುಗೂಡಿಸಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿದನು. 1938ರಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕನ್ ಇಂಜಿನಿಯರ್ಗಳು ಸೌದಿಯ ಮರುಭೂಮಿಯ ಅಡಿಯಲ್ಲಿ ಜಗತ್ತಿನ ಅತಿದೊಡ್ಡ ತೈಲ ನಿಕ್ಷೇಪವನ್ನು ಪತ್ತೆ ಹಚ್ಚಿದ ತಕ್ಷಣ ಇಡೀ ಜಗತ್ತಿನ ಆರ್ಥಿಕತೆಯ ಕೀಲಿ ಕೈ ಈ ಕುಟುಂಬದ ಕೈಗೆ ಸೇರಿತು. ಜಗತ್ತಿನ ಅತಿದೊಡ್ಡ ತೈಲ ಕಂಪನಿಯಾದ ಸೌದಿ ಅರಾಮ್ಕೋದ 90%ಕ್ಕಿಂತ ಹೆಚ್ಚಿನ ನಿಯಂತ್ರಣ ಇವರದ್ದೇ ಆಗಿದೆ. ಅರಾಮ್ಕೋ ಕಂಪನಿಯ ಮಾರುಕಟ್ಟೆ ಮೌಲ್ಯ ಕೆಲವು ಸಮಯದಲ್ಲಿ ಆಪಲ್ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳಿಗಿಂತಲೂ ಹೆಚ್ಚಿರುತ್ತದೆ. ಫೋರ್ಬ್ಸ್ ಇವರ ಆಸ್ತಿಯನ್ನು ಕೇವಲ $100 ಬಿಲಿಯನ್ ಎನ್ನುತ್ತದೆ. ಆದರೆ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರ ಆಳವಾದ ವಿಶ್ಲೇಷಣೆಯ ಪ್ರಕಾರ ಅಲ್ ಸೌದ್ ರಾಜಮನೆತನದ ಒಟ್ಟು ಸಂಪತ್ತು ಬರೋಬ್ಬರಿ $1.4 ಟ್ರಿಲಿಯನ್ ಗಿಂತಲೂ ಹೆಚ್ಚು. ಈ ಕುಟುಂಬದಲ್ಲಿ ಸುಮಾರು 15,000 ಜನ ರಾಜಕುಮಾರರು ಮತ್ತು ಕುಟುಂಬಸ್ಥರಿದ್ದಾರೆ. ಪ್ರಸ್ತುತ ಸೌದಿಯನ್ನು ಮುನ್ನಡೆಸುತ್ತಿರುವ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜಗತ್ತಿನ ಅತ್ಯಂತ ದುಬಾರಿ ಸೀನ್ ಎಂಬ ಸೂಪರ್ ಯಾಟ್ಸ್ ಅನ್ನು ಹೊಂದಿದ್ದಾರೆ.
ಇದರ ಬೆಲೆ ಬರೋಬ್ಬರಿ 4,000 ಕೋಟಿ ರೂಪಾಯಿ. ಇದರ ಜೊತೆಗೆ ಅತ್ಯಂತ ದುಬಾರಿ ಫ್ರೆಂಚ್ ಅರಮನೆಯಾದ ಚಾಟೋ ಲೂಯಿಸ್ XIV ಸಹ ಇವರದ್ದೇ ಆಗಿದೆ. ಇವರು ಇಡೀ ದೇಶದ ಬಜೆಟ್ ಅನ್ನು ತಮ್ಮ ವೈಯಕ್ತಿಕ ಖಾತೆಯಂತೆ ಬಳಸಬಲ್ಲ ಪ್ರಮುಖ ಅಧಿಕಾರ ಹೊಂದಿದ್ದಾರೆ. ಜಗತ್ತಿನ 2ನೇ ಅತಿದೊಡ್ಡ ಶ್ರೀಮಂತ ಕುಟುಂಬ ಎಂದರೆ UAE ದೇಶದ ರಾಜಧಾನಿಯಾದ ಅಬುಧಾಬಿಯನ್ನು ಆಳುವ ಅಲ್ ನಹ್ಯಾನ್ ಕುಟುಂಬ. ಪ್ರಸ್ತುತ UAE ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಈ ಕುಟುಂಬದ ಮುಖ್ಯಸ್ಥರಾಗಿದ್ದಾರೆ. ದುಬೈಗಿಂತಲೂ ಬರೋಬ್ಬರಿ 10 ಪಟ್ಟು ಹೆಚ್ಚು ತೈಲ ನಿಕ್ಷೇಪಗಳು ಇರುವುದು ಅಬುಧಾಬಿಯ ಬಳಿ. ಇವರು ಕೇವಲ ತೈಲದ ಮೇಲೆ ಅವಲಂಬಿತವಾಗದೆ ಜಗತ್ತಿನ ಅತ್ಯಂತ ಬುದ್ಧಿವಂತ ಹೂಡಿಕೆ ನಿಧಿಗಳನ್ನು ಸ್ಥಾಪಿಸಿ ಇಡೀ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರಾಗಿದ್ದಾರೆ. ಈ ಕುಟುಂಬಗಳು ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಮತ್ತು ಮುಬಾದಲಾ ಎಂಬ ಫಂಡ್ಗಳನ್ನು ನಿಯಂತ್ರಿಸುತ್ತದೆ. ಇದರ ಒಟ್ಟು ಮೌಲ್ಯ ಬರೋಬ್ಬರಿ $1 ಟ್ರಿಲಿಯನ್ ದಾಟಿದೆ. ಇವರು ಅಮೆರಿಕದ ಸ್ಪೇಸ್ ಎಕ್ಸ್, ಸಿಟಿ ಗ್ರೂಪ್ ಮತ್ತು ಯುರೋಪಿನ ಅತಿದೊಡ್ಡ ರಿಯಲ್ ಎಸ್ಟೇಟ್ ಹಾಗೂ ಫುಟ್ಬಾಲ್ ಕ್ಲಬ್ಗಳಾದ ಮ್ಯಾಂಚೆಸ್ಟರ್ ಸಿಟಿಯ ಅಸಲಿ ಮಾಲೀಕರಾಗಿದ್ದಾರೆ. ಇವರ ಅಧಿಕೃತ ಅರಮನೆಯಾದ ಕಾಸ್ರ್ ಅಲ್ ವತನ್ ಅರಮನೆಯ ವಿಸ್ತೀರ್ಣ ಬರೋಬ್ಬರಿ 95 ಎಕರೆಗಳಷ್ಟಿದೆ. ಇದರ ಒಳಗಿನ ಗೋಡೆಗಳು ಮತ್ತು ಗುಮ್ಮಟಗಳನ್ನು ಕೆತ್ತಲು ಕೇವಲ ಶುದ್ಧ 24 ಕ್ಯಾರೆಟ್ ಚಿನ್ನವನ್ನು ಬಳಸಲಾಗಿದೆ. ಈ ಅರಮನೆಯ ಒಟ್ಟು ನಿರ್ಮಾಣದ ವೆಚ್ಚ 4,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುಟುಂಬದ ಶೇಖ್ ಹಮದ್ ಬಿನ್ ಹಮ್ದಾನ್ ಅಲ್ ನಹ್ಯಾನ್ ಎಂಬ ರಾಜಕುಮಾರನಿಗೆ ರೈನ್ಬೋ ಶೇಖ್ ಎಂಬ ಹೆಸರಿದೆ. ಇವರ ಬಳಿ ಬರೋಬ್ಬರಿ 700ಕ್ಕೂ ಹೆಚ್ಚು ಅಪರೂಪದ ಸೂಪರ್ ಕಾರ್ಗಳ ಕಲೆಕ್ಷನ್ ಇವೆ. ಇವರು ಮರುಭೂಮಿಯ ಮರಳಿನ ಮೇಲೆ ತನ್ನ ಹೆಸರಾದ ಅಹಮದ್ ಎಂಬುದನ್ನು ಎಷ್ಟು ದೊಡ್ಡದಾಗಿ ಕೆತ್ತಿಸಿದ್ದರು ಎಂದರೆ ಆ ಹೆಸರು ಬಾಹ್ಯಾಕಾಶದ ಉಪಗ್ರಹಗಳಿಗೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಂತರ ಅದನ್ನು ಜಾಗತಿಕ ಒತ್ತಡದ ಕಾರಣದಿಂದ ಡಿಲೀಟ್ ಮಾಡಲಾಯಿತು. ಜಗತ್ತಿನ ಇತಿಹಾಸದ ಮತ್ತು ಇವತ್ತಿನ ಆಧುನಿಕ ಯುಗದ ನಂಬರ್ 1 ಪ್ರಮುಖ ಶ್ರೀಮಂತ ಕುಟುಂಬ ಎಂದರೆ ಅದು ಯುರೋಪಿಯನ್ ರಾತ್ಚೈಲ್ಡ್ ಕುಟುಂಬ. 17ನೇ ಶತಮಾನದಲ್ಲಿ ಜರ್ಮನಿಯ ಫ್ರಾಂಕ್ಫರ್ಟ್ನ ಒಂದು ಸಣ್ಣ ಯಹೂದಿ ಕೊಳಚೆ ಪ್ರದೇಶದಲ್ಲಿ ಮೇಯರ್ ಅಮ್ಸೆಲ್ ರಾತ್ಚೈಲ್ಡ್ ಎಂಬ ವ್ಯಕ್ತಿ ತನ್ನ 5 ಜನ ಗಂಡು ಮಕ್ಕಳಿಗೆ ಯುರೋಪಿನ 5 ಪ್ರಮುಖ ದೇಶಗಳಾದ ಲಂಡನ್, ಪ್ಯಾರಿಸ್, ವಿಯೆನ್ನಾ, ನೇಪಾಲ್ಸ್ ಮತ್ತು ಫ್ರಾಂಕ್ಫರ್ಟ್ಗೆ ಕಳುಹಿಸಿ ಜಗತ್ತಿನ ಅತಿದೊಡ್ಡ ರಹಸ್ಯ ಬ್ಯಾಂಕಿಂಗ್ ನೆಟ್ವರ್ಕ್ ಸ್ಥಾಪಿಸಿದಾಗ ಇಡೀ ಜಗತ್ತಿನ ಹಣೆಬರಹವೇ ಬದಲಾಯಿತು. ರಾತ್ಚೈಲ್ಡ್ ಕುಟುಂಬದ ಸಂಪತ್ತು ಇವತ್ತಿಗೆ ನೂರಾರು ವಾರಸುದಾರರಿಗೆ ಹಂಚಿ ಹೋಗಿದೆ ಮತ್ತು ಇವರು ತಮ್ಮ ಆಸ್ತಿಯನ್ನು ಕೇವಲ ಸೀಕ್ರೆಟ್ ಟ್ರಸ್ಟ್ಗಳು ಮತ್ತು ಸ್ವಿಸ್ ಬ್ಯಾಂಕ್ಗಳ ಒಳಗಡೆ ಅಡಗಿಸಿಟ್ಟಿದ್ದಾರೆ. ಆರ್ಥಿಕ ತಜ್ಞರ ಅಂದಾಜಿನ ಪ್ರಕಾರ ಇವರ ಒಟ್ಟು ಸಂಪತ್ತು ಬರೋಬ್ಬರಿ $1 ರಿಂದ $2 ಟ್ರಿಲಿಯನ್ ಗಿಂತಲೂ ಹೆಚ್ಚು. ಇವರು ಜಗತ್ತಿನ ಬಹುತೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳ ಷೇರುಗಳನ್ನು ಹೊಂದಿದ್ದಾರೆ ಎನ್ನಲಾಗುತ್ತದೆ. ರಾತ್ಚೈಲ್ಡ್ ಕುಟುಂಬದ ಒಳಗೆ ಒಂದು ಕಟ್ಟುನಿಟ್ಟಾದ ಸೀಕ್ರೆಟ್ ಕಾನೂನು ಇತ್ತು. ಕುಟುಂಬದ ಆಸ್ತಿ ಹೊರಗಿನ ಕೈಗೆ ಹೋಗಬಾರದು ಎಂಬ ಕಾರಣಕ್ಕೆ ಇವರು ತಲೆಮಾರುಗಳ ಕಾಲ ತಮ್ಮ ಸ್ವಂತ ಸೋದರ ಸಂಬಂಧಿಗಳನ್ನೇ ಮದುವೆಯಾಗುತ್ತಿದ್ದರು. ನಾವು ನೋಡಿದ ಈ 5 ಕುಟುಂಬಗಳ ಸಂಪತ್ತನ್ನು ಒಂದು ಕಡೆ ಕೂಡಿಸಿ ನೋಡಿದರೆ ನಮಗೆ ತಿಳಿಯುವ ಸತ್ಯ ಒಂದೇ: ಮನುಷ್ಯನು ಇವತ್ತು ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯದ ಜಗತ್ತಲ್ಲಿ ಬದುಕುತ್ತಿದ್ದಾನೆ ಎಂದುಕೊಂಡಿದ್ದಾರೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಬಳಸುವ ಪೇಸ್ಟ್, ತಿನ್ನುವ ಚಾಕೊಲೇಟ್, ಬಳಸುವ ಪೆಟ್ರೋಲ್ ಅಥವಾ ಸಾಲ ಪಡೆಯುವ ಬ್ಯಾಂಕಿಂಗ್ ಸಿಸ್ಟಮ್ ಇವೆಲ್ಲವೂ ಬೇರೆ ಬೇರೆ ಕಂಪನಿಗಳಂತೆ ಕಂಡರೂ ಅವುಗಳ ಅಂತಿಮ ಹಣದ ಹರಿವು ಹೋಗಿ ತಲುಪುವುದು ಈ 5 ಮಹಾ ಕುಟುಂಬಗಳ ಖಜಾನೆಗೆ. ಈ ಇಡೀ ಜಾಗತಿಕ ಸಂಪತ್ತಿನ ಮಹಾರಹಸ್ಯದ ಡಾಕ್ಯುಮೆಂಟರಿಯಲ್ಲಿ ನಿಮಗೆ ಅತ್ಯಂತ ಪ್ರಭಾವಶಾಲಿ ಮತ್ತು ಶಾಕಿಂಗ್ ಅನಿಸಿದ ಆ ಒಂದು ಕುಟುಂಬ ಯಾವುದು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಮೆಗಾ ಡಾಕ್ಯುಮೆಂಟರಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.